ಮ್ಯಾಕ್ಸ್ ಫಿಲಮ್ ನೋಡಿದ್ರಾ? ನೋಡಿದ್ವಿ. ಹೆಂಗಿದೆ? ಸೂಪರ್ ಆಗಿದೆ. ಮ್ಯಾಕ್ಸಿಮಮ್ ಆಗಿದೆ, ಎಲ್ಲ ನೋಡ್ಬೇಕು. ಎಲ್ಲರೂ ಬಂದವರು ಫಿಲಮ್ ತುಂಬಾ ಚೆನ್ನಾಗೈತೆ. ಸೂಪರ್ ಹಿಟ್ ಅಲ್ಲ, KGF ಫಿಲಮ್ ಅಂತ ಫಿಲಮ್ ಇದು. ಅದ್ರಲ್ಲಿ ಒಂದೊಂದು ಫೈಟ್ ರಿಯಲ್ ಲೈಫ್ ಫೈಟ್ ಆಡ್ದಂಗೆ ಐತೆ. ಬಂದು ನೋಡ್ರಿ, ಲಾಸ್ಟ್ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಮಾಡ್ತಾರೆ. ಅದ್ರಲ್ಲಿ ನೋಡ್ರಿ ಬಂದ್ಬಿಟ್ಟು ಏನ್ ಐತೆ ಅಂದ್ರೆ ಮೂವಿ ಸೂಪರ್ ಆಗಿದೆ. ಎಲ್ಲ ಬಂದು ನೋಡ್ಬೇಕು. ಯಾರು ಮಾಡಿರೋದು ಅಂದ್ರೆ ನಮ್ಮ ಕಿಚ್ಚ ಬಾಸ್ ಅಂದ್ರೆ ನಮ್ಮ ಪ್ರಾಣ. ಕಿಚ್ಚ ಬಾಸ್ಗೆ ಕೆಲವೇ ಕ್ಷಣಗಳಲ್ಲಿ ಸುದೀಪ್ ಸರ್ ಇಲ್ಲೇ ಬರ್ತಾರೆ. ಎಷ್ಟು ಎಕ್ಸೈಟ್ಮೆಂಟ್ ಇದೆ. ಗ್ರೌಂಡ್ ಅಲ್ಲಿ ಒಂದು ನೈಟ್ ಬಂದಿದೀವಿ ನಾವು. ಇವತ್ತು ಇಲ್ಲಿ ಬಂದಿದೀವಿ, ಇವತ್ತು ನೋಡ್ಲೇಬೇಕಂತ ಬಂದಿದೀವಿ. ನೋಡ್ತೀವಿ ನಮ್ಮ ಭಾಷೆ ಹೋದಿದ್ರು ಒಂದು ಕಂತರ ದರ್ಶನ್ ವೀಕೆಂಡ್, ಸುದೀಪ್ ವೀಕೆಂಡ್, ನಾವಿಲ್ಲ ಕೆಪಿ ಆಗಿರೋದು. ತುಂಬಾ ದಿನದಿಂದ ಕಾಯ್ತಾ ಇದೀವಿ. ಅವ್ರ ದರ್ಶನ್ ಮತ್ತೆ ಸುದೀಪ್ ಒಂದೇ ಮೂವಿ ಮಾಡಬೇಕು ಅಂತ ಆಸೆ ಇದ್ರು. ಅದೊಂದಕ್ಕೋಸ್ಕರ ಇಲ್ಲಾನು ಇವಾಗ 18 ವರ್ಷದಿಂದ ಕಾಯ್ತಾ ಇದೀವಿ. ಅದೊಂದು ವರ್ಷಕ್ಕೋಸ್ಕರ ಕಾಯ್ತಾ ಇದೀವಿ. ಅದೊಂದೇ ಮೂವಿ ಮಾಡೋಕ್ಕೋಸ್ಕರ ಅವ್ರ ಗಂಟ ತಲುಪಬೇಕು ಬ್ರೋ. ಇದೊಂದು ಸುದೀಪ್ ದರ್ಶನ್ಗೆ ಹೇಳ್ತಿರೋ ಮಾತಿದು. ನಮಗೋಸ್ಕರ, ಅಭಿಮಾನಿಗಳಿಗೋಸ್ಕರ, ಪ್ಲೀಸ್ ಅಭಿಮಾನಿಗಳಿಗೋಸ್ಕರ ಒಂದು ಮೂವಿ ತೆಗೀರಿ. ನಾವು ಬಂದು ನೋಡ್ತೀವಿ, ಅಭಿಮಾನಿಗಳಿದ್ದೀವಿ, ತೋರಿಸ್ತೀವಿ ನಾವು ಅಭಿಮಾನಿಗಳೇನಂತ. ಅವ್ರು ಕಂಟ್ರವರ್ಸಿ ಏನಾದ್ರು ಮಾಡ್ಲಿ ಬ್ರೋ, ನಾವಿದೀವಿ, ಅಭಿಮಾನಿಗಳು ಇದೀವಿ ಅವ್ರ ಜೊತೆ. ಯಾರು ಏನೇ ಬರ್ಲಿ ಬ್ರೋ, ಎಷ್ಟೇ ಜನ ಕಾಲಿದ್ದೀವಿ, ನಾವು ಅವ್ರನ್ನ ಎದುರಿಸ್ತೀವಿ ಬ್ರೋ. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಮೊದಲಿಗೆ ಕೆಂಪೇಗೌಡಲ್ಲಿ ನೋಡಿದ್ವಿ ನಾವು ಸುದೀಪ್ ಅವ್ರ ಆಕ್ಟಿಂಗು. ಮತ್ತೆ ಈಗ ವೀರಮಧಿಕಾರಿಯಲ್ಲಿ ನೋಡಿದ್ವಿ, ಆಮೇಲೆ ಈಗದಲ್ಲೂ ನೋಡಿದ್ವಿ, ಆಮೇಲೆ ವಿಕ್ರಾಂತೋಣದಲ್ಲಿ. ಮ್ಯಾಕ್ಸ್ ಅಲ್ಲಿ ಮಾತ್ರ ಮ್ಯಾಕ್ಸಿಮಮ್ ಆಗಿದೆ. ಅವ್ರ ಆಕ್ಟಿಂಗ್ ಅಂತೂ ಹೇಳೋ ಮಾತೇ ಇಲ್ಲ, ಹೇಳಕ್ ಏನು ಉಳಿದಿಲ್ಲ. ಫಿಲಮ್ ಮಾತ್ರ ಮಸ್ತ್ ಆಗಿದೆ. ಈ ಸೈಕಾಲಜಿಕಲ್ ಆದ್ರೆ ನಮ್ಮ ಮ್ಯಾಕ್ಸು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಮೂವಿ. ಎಲ್ಲರೂ ನೋಡ್ಬೇಕು, ಎಲ್ಲರೂ ನೋಡ್ಲಿ ಅಂತಾನೆ ನಮ್ಮ ಆಸೆ. ಸುದೀಪ್ ಅವರು ಮತ್ತೆ ಮ್ಯಾಕ್ಸಿಗಿನ ಇನ್ನ ಮಾಸ್ ಆಗಿ ಫಿಲಮ್ ಮಾಡಬೇಕು. ನೆಕ್ಸ್ಟ್ BRB ಇದೆ, ಅದಕ್ಕೂ ವೇಟಿಂಗ್ ಮಾಡ್ತಾ ಇದೀವಿ. ಅದಾದ್ಮೇಲೆ ಮತ್ತೆ ಕಿಂಗ್ ಕಿಚ್ಚ ಅಂತ ಅವ್ರದೇ ಒಂದು ಓನ್ ಡೈರೆಕ್ಷನ್ ಅಲ್ಲಿ ಮತ್ತೆ ಇವರು ಮ್ಯಾಕ್ಸ್ ತರ ಇನ್ನೊಂದೆರಡು ಫಿಲಮ್ ಮಾಡ್ಬೇಕಂತ ನಮ್ಮ ಆಸೆ. ಇವ್ರಿಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಡೈರೆಕ್ಷನ್ ಮಾಡೋಕ್ಕಿಂತ ಬೇರೆ ಇಂಡಸ್ಟ್ರಿಯಲ್ಲಿ ಅವ್ರು ಡೈರೆಕ್ಷನ್ ಮಾಡಲಿ ಅಂತಾನೆ ನಮ್ಮ ಆಸೆ. ಇನ್ನು ಹೆಚ್ಚು ಫಿಲಮ್ ಮಾಡಲಿ, ವರ್ಷಕ್ಕೆ 2 ಅಲ್ಲ 3 ಫಿಲಮ್ ಮಾಡಲಿ, ನಾವು ಬಿಡೋದಿಲ್ಲ ಸುದೀಪ್ ಸರ್ದು. ನಾವು ಸುದೀಪ್ ದೊಡ್ಡ ಫ್ಯಾನು, ಅವ್ರ ಫಿಲಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಇನ್ನೊಂದೆರಡು ಫಿಲಮ್ ಬರಲಿ. ಕಿಚ್ಚ ಬಾಸ್ಗೆ